ಜನಧ್ವನಿ ವೀಕ್ಷಕರಿಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನಮ್ಮ ಮುಂದೆ SUCI ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆ ಉಮಾ ಅವರಿದ್ದಾರೆ. ಅವರು ಇವತ್ತು ದಾವಣಗೆರೆಯಲ್ಲಿ ಅವರ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಅಣಬೇರು ತಿಪ್ಪೇಸ್ವಾಮಿ ಅವರ ಪರವಾಗಿ ಇವತ್ತು ಚುನಾವಣಾ ಪ್ರಚಾರಕ್ಕೆ ಬಂದಿದ್ದಾರೆ. ಒಂದು ಬಹಿರಂಗ ಸಭೆಗೆ ಬನ್ನಿ ಕೇಳೋಣ ಅವರು ಹೇಗೆ ಈ ಚುನಾವಣೆಯನ್ನ ನೋಡ್ತಾ ಇದ್ದಾರೆ, ಹಾಗೆ ಅವರ ಅಭ್ಯರ್ಥಿ ಗೆಲ್ತಾರ, ಈ ರೀತಿಯ ಹಲವಾರು ಪ್ರಶ್ನೆಗಳಿದೆ. ಕೇಳೋಣ. ಮೇಡಮ್ ಹೇಳಿ, ಈಗ ನಿಮ್ಮ ಅಭ್ಯರ್ಥಿ ಅಣಬೇರು ತಿಪ್ಪೇಸ್ವಾಮಿ ಅವರು ಈ ಒಂದು ಬಲ್ಲಾಢ್ಯರ ಮಧ್ಯೆ ಸ್ಪರ್ಧಿಸ್ತಾ ಇದ್ದಾರೆ. ಈ ದೇಶ ಬಂಡವಾಳಶಾಹಿ ದೇಶ ಅಂತ ಹೇಳ್ತಾ ಇದ್ದೀರಿ. ಇಂಥ ಸಂದರ್ಭದಲ್ಲಿ ನಿಜಕ್ಕೂ ನಿಮ್ಮ ಅಭ್ಯರ್ಥಿ ಗೆಲುವು ಕಾಣ್ತಾರ? ಹೇಗೆ ಈ ಚುನಾವಣೆಯನ್ನ ನೋಡ್ತಾ ಇದ್ದೀರಿ? ನಾವು ಹೇಗೆ ನೋಡ್ತಾ ಇದ್ದೀವಿ ಅಂದ್ರೆ, ನಾವು ಎಲ್ಲಿ ಹೋಗಿದ್ರು ಕೂಡ ಕ್ಯಾಂಪೇನ್ಗೆ ನಮ್ಮ ಕಾರ್ಯಕರ್ತರು ಒಂದು ವಿಷಯನ ಗಮನಿಸ್ತಾ ಇದ್ದಾರೆ. ಜನಗಳು ಬೈಕೊಳ್ತಾ ಇದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಪಕ್ಷಗಳು ಕೂಡ ಇಲ್ಲಿವರೆಗೂ ಏನು ಮಾಡಲಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷನ ಬೈತಾ ಇದ್ದಾರೆ. ಬಿಜೆಪಿ ಪಕ್ಷ 10 ವರ್ಷಗಳಿಂದ ಜನಗಳನ್ನು ದೋಚ್ಕೊಂಡು ಹೋಗಿದೆ ಅಂತ ಹೇಳಿ ಏನು ಮಾಡಲಿಲ್ಲ. ಮುಖ್ಯವಾಗಿ ನಿರುದ್ಯೋಗ ಸಮಸ್ಯೆ ತುಂಬಾ ದೊಡ್ಡ ಸಬ್ಜೆಕ್ಟ್ ಆಗಿದೆ. ಬೆಲೆ ಏರಿಕೆ ತುಂಬಾ ದೊಡ್ಡ ಸಬ್ಜೆಕ್ಟ್ ಆಗಿದೆ. ಹೆಣ್ಣು ಮಕ್ಕಳ ದೌರ್ಜನ್ಯಗಳ ಬಗ್ಗೆ ಕೂಡ ದೊಡ್ಡ ಸಬ್ಜೆಕ್ಟ್ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಪಾರ್ಟಿಗಳ ಬೈಕೊಳ್ತಾ ಇದ್ದಾರೆ ಬಿಟ್ಟರೆ ನಾವು ವೋಟ್ ಹಾಕ್ಬೇಕು ಒಬ್ಬರು ಹೇಳಿದ್ದು ನಾನು ಕೇಳಿಸ್ಕೊಂಡಿಲ್ಲ. ಅಷ್ಟೇ ಅಲ್ಲ, ಸುಮಾರು ಮಂದಿ ನಮ್ಮನ್ನು ಹರ್ಷಿಸ್ತಾ ಇದ್ದಾರೆ. ನೀವು ನಿಜವಾಗ್ಲೂ ಜನಗಳಿಗೋಸ್ಕರ ಹೋರಾಟಗಳನ್ನ ಕಟ್ಟಿದ್ದೀರಾ, ನಿಮ್ಮಂತವ್ರು ಬಂದರೆ ಹೆಲ್ಪ್ ಆಗುತ್ತೆ, ನೀವು ಬರಬೇಕು, ಇವತ್ತಿಲ್ಲ ಅಂದ್ರೆ ಮುಂದೆ ಆದ್ರೂ ನೀವು ಬರಬೇಕು ಅನ್ನೋ ಒಂದು ಅವ್ರ ಬೈಕೇನ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇರೋದು ನಾವು ಗಮನಿಸ್ತೀವಿ. ಇದು ಸ್ನೇಹಿತರೆ, ಇನ್ನೊಂದು ಇವತ್ತು ಈ ದಾವಣಗೆರೆಯಲ್ಲಿ ಒಂದು ರೀತಿಯಲ್ಲಿ ಹಿಂದೊಂದು ದಿನ ಕಾರ್ಮಿಕ ಚಳುವಳಿ, ಕಮ್ಯುನಿಸ್ಟ್ ಪಾರ್ಟಿಯ ಚಳುವಳಿ ಉತ್ತುಂಗದಲ್ಲಿ ಇದ್ದಂತ ಈ ದಾವಣಗೆರೆಯಲ್ಲಿ ಬಿದ್ದಿದೆ. ಇವತ್ತು ಬೇರೆ ಬಂಡವಾಳಶಾಹಿ ಪಕ್ಷಗಳು ಇವತ್ತು ಹೆಚ್ಚಿನ ಒಂದು ಬಹುಮತ ತಗೊಂಡು ಈ ಜಿಲ್ಲೆಯನ್ನು ಆಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮತ್ತೆ ಈ ಚಳುವಳಿ ಬೆಳೆದು ಒಂದು ದಾವಣಗೆರೆಯಲ್ಲಿ ಮತ್ತೆ ಕೆಂಪು ಬಾವುಟ ಹಾರುತ್ತೆ ಅಂತೀರಾ? ಖಂಡಿತ. ಯಾಕಂದ್ರೆ ಹಿಂದೇನೆ ದಾವಣಗೆರೆ ಉತ್ತರ ಕೊಟ್ಟುಬಿಟ್ಟಿದೆ. ಇಲ್ಲಿ ಕೆಂಬಾವಟ ಹಾರುವ ಒಂದು ಲಕ್ಷಣ ಇದೆ ಅಂತ ಹೇಳಿ ಹಲವಾರು ಹೋರಾಟಗಳು ನಡೆದಿವೆ. ಆದರೆ ಆ ಕಾರ್ಮಿಕರಿಗೆ ಮತ್ತೆ ಅನ್ಯಾಯ ಆಗಿದೆ. ಆದ್ರೆ ಈಗ ನಮ್ಮ ಪಕ್ಷದಿಂದ ಈ ಕಾರ್ಮಿಕರನ್ನು ಒಗ್ಗೂಡಿಸಿ ಹಲವಾರು ಹೋರಾಟಗಳನ್ನ ನಮ್ಮ ಕಾರ್ಮಿಕ ಸಂಘಟನೆ AITUC ಇಂದ ಮಾಡ್ತಾ ಇದ್ವಿ. ಖಂಡಿತ ಇದರಲ್ಲಿ ಗೆಲುವು ಸಾಧಿಸ್ತೀವಿ. ಮತ್ತೆ ಇದು ಕೆಂಪು ಜಿಲ್ಲೆಯಾಗಿ ಪರಿಣಾಮ ಹೊಂದುತ್ತೆ ಅಂತ ನಾನು ಗಾಢವಾಗಿ ನಂಬುತ್ತಾ ಇದ್ದೀನಿ. ಇದು ಸ್ನೇಹಿತರೆ, SUCI ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆ ಉಮಾ ಅವರ ಮಾತುಗಳು.